ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ನಿಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಅಂದರೆ PVC ಕಾರ್ಡ್, PVC ಒರಿಜಿನಲ್ ಆಧಾರ್ ಕಾರ್ಡ್ನ ಯಾವ ರೀತಿ ನಾವು ಆನ್ಲೈನ್ ಮೂಲಕ ಆರ್ಡರ್ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಗೂಗಲ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ಗೂಗಲಲ್ಲಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡೋದು ಫ್ರೆಂಡ್ಸ್, ನಿಮ್ಮೊಂದು ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡ್ಬೋದು ಇಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಧಾರ್ ಅಂತೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಆಧಾರ್ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರ್ಡರ್ ಆಧಾರ್ PVC ಕಾರ್ಡ್ ಅಂತೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ನಿಮ್ಮೊಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಈ ಒಂದು ಬಾಕ್ಸಲ್ಲಿ ಇರುವಂಥ ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನೋಡೋ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ಬೇರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನೀವು ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಕೂಡ ನೀವು ನಿಮ್ಮೊಂದು ಒರಿಜಿನಲ್ ಆಧಾರ್ ಕಾರ್ಡ್ನ ನೀವು ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ಇವಾಗ ನಿಮಗೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಹೋದರೂ ಕೂಡ ನೀವು ಈ ಒಂದು PVC ಆಧಾರ್ ಕಾರ್ಡ್ನ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್. ಒಂದು ವೇಳೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಇಲ್ಲದೆ ಹೋದರೆ ನಿಮ್ಮೊಂದು ಎನ್ರೋಲ್ಮೆಂಟ್ ID ಅಂದರೆ ಇವಾಗ ನೀವು ಅಪ್ಡೇಟ್ ಮಾಡಿರುವಂಥ ಎನ್ರೋಲ್ಮೆಂಟ್ ID ಇರುತ್ತಲ್ಲ, ಆ ಒಂದು ಎನ್ರೋಲ್ಮೆಂಟ್ ID ಇಂದನೂ ಕೂಡ ನೀವು ಈ ಒಂದು PVC ಕಾರ್ಡ್ನ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಿಮ್ಮೊಂದು ಎನ್ರೋಲ್ಮೆಂಟ್ ID ನ ಎಂಟ್ರಿ ಮಾಡಿ ಮತ್ತು ನಿಮ್ಮೊಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಒಂದು ವೇಳೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಇಲ್ಲದರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅಂದರೆ ಇವಾಗ ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ನೀವು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮ ಒಂದು PVC ಆಧಾರ್ ಕಾರ್ಡ್ ಆರ್ಡರ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೋಗೋದು ಫ್ರೆಂಡ್ಸ್, ಮತ್ತು ಆಧಾರ್ PVC ಕಾರ್ಡ್ ಬೈ ಪೇಯಿಂಗ್ 50 rupees ಇನ್ಕ್ಲೂಸಿವ್ ಆಫ್ GST ಆ್ಯಂಡ್ ಸ್ಪೀಡ್ ಪೋಸ್ಟ್ ಚಾರ್ಜಸ್. ಅಂದರೆ ಈ ಒಂದು PVC ಕಾರ್ಡ್ ನೀವು ಆರ್ಡರ್ ಮಾಡಬೇಕಪ್ಪ ಅಂತಂದರೆ 50 rupees ನೀವು ಪೇ ಮಾಡೋಕ್ಕಾಗತ್ತೆ. ಈ ಒಂದು 50 rupeesಲ್ಲಿ GST ಪ್ಲಸ್ ನಿಮಗೆ ಸ್ಪೀಡ್ ಪೋಸ್ಟ್ ಚಾರ್ಜ್ ಕೂಡ ಇದರಲ್ಲಿ ತಗೋತದೆ ಫ್ರೆಂಡ್ಸ್. 50 rupeesಲ್ಲಿ ನೀವು ಒರಿಜಿನಲ್ ಆಧಾರ್ ಕಾರ್ಡ್ ಬೈ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಒರಿಜಿನಲ್ PVC ಆಧಾರ್ ಕಾರ್ಡ್ ಅಂದರೆ ಇವಾಗ ಪ್ಯಾನ್ ಕಾರ್ಡ್ ಯಾವ ರೀತಿ ಬರುತ್ತಲ್ಲ ಅದೇ ರೀತಿಯಾಗಿ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ ಕೂಡ ನೀವು ಈ ರೀತಿಯಾಗಿ ನೀವು ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಕೇವಲ ಒಂದು 5 ದಿನದಲ್ಲಿ ನಿಮಗೆ ನಿಮ್ಮ ಒಂದು ಮನೆಗೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ಒಂದು ಅಡ್ರೆಸ್ ಇರುತ್ತಲ್ಲ ಅದೇ ಅಡ್ರೆಸ್ಸಿಗೆ ಈ ಒಂದು PVC ಕಾರ್ಡ್ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಯೂಸ್ ಆಧಾರ್ ನಂಬರ್ ಆರ್ EID ಟು ಆರ್ಡರ್ ಆಧಾರ್ ಕಾರ್ಡ್. ಅಂದರೆ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ ಅಂದರೆ PVC ಆಧಾರ್ ಕಾರ್ಡ್ನ ಆರ್ಡರ್ ಮಾಡಲು ನೀವು ಆಧಾರ್ ಕಾರ್ಡ್ ನಂಬರ್ನ ಯೂಸ್ ಮಾಡ್ಕೋಬೋದು ಅಥವಾ ಎನ್ರೋಲ್ಮೆಂಟ್ ID ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ನೀವು ಈ ಒಂದು PVC ಕಾರ್ಡ್ನ ಆರ್ಡರ್ ಮಾಡ್ಬೋದು. ಮೊಬೈಲ್ ನಂಬರ್ ಇಲ್ಲದೇ ಕೂಡ ನೀವು ಈ ಒಂದು PVC ಕಾರ್ಡ್ನ ಆರ್ಡರ್ ಮಾಡ್ಬೋದಾಗುತ್ತೆ. ಯಾರಾದರೂ ಈ ಒಂದು PVC ಕಾರ್ಡ್ನ ಬೈ ಮಾಡೋಕ್ಕಂತಂದರೆ ತುಂಬ ಈಸಿಯಾಗಿ ಬೈ ಮಾಡೋಕ್ಕಾಗತ್ತೆ. ಕೇವಲ ನೀವು 50 rupees ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಆ ಒಂದು 50 rupees ಪೇ ಮಾಡಿಬಿಟ್ಟು ಆರ್ಡರ್ ಹಾಕಿದರೆ ಸಾಕು, ನಿಮಗೆ ಈ ಒಂದು ಕಾರ್ಡ್ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಆರ್ಡರ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ಹತ್ತಿರ ಇರುವಂತಹ ಯಾವುದಾದ್ರು ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಈ ಒಂದು ಆರ್ಡರ್ನ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು PVC ಕಾರ್ಡ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಇಲ್ಲಿ ನೋಡೋದು ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನಿಮಗೆ ಕಾರ್ಡ್ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು PVC ಕಾರ್ಡ್ ಬರುತ್ತೆ. ಇಲ್ಲಿ ನೋಡೋದು ಫ್ರೆಂಡ್ಸ್, ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಅಂದರೆ ಇವಾಗ ನೀವು ಆರ್ಡರ್ ಮಾಡಿರುವಂತಹ PVC ಆಧಾರ್ ಕಾರ್ಡಲ್ಲಿ ಏನೆಲ್ಲ ಇರುತ್ತಪ್ಪ ಅಂತಂದರೆ ಸೆಕ್ಯೂರ್ QR ಕೋಡ್ ಇರುತ್ತೆ, ಹೋಲೋಗ್ರಾಮ್ ಇರುತ್ತೆ, ಮತ್ತು ಗ್ಲಿಚ್ ಪ್ಯಾಟರ್ನ್ ಇರುತ್ತೆ, ಮತ್ತು ಗೋಸ್ಟ್ ಇಮೇಜ್ ಆ್ಯಂಡ್ ಮೈಕ್ರೋ ಟೆಕ್ಸ್ಟ್ ಕೂಡ ಇರುತ್ತೆ, ಮತ್ತು ಡ್ಯೂರೇಬಲ್ ಕೂಡ ಇರುತ್ತೆ. ಅದಾದಮೇಲೆ ನೋಡ್ಬೋದು ಕನ್ವೀನಿಯಂಟ್ ಟು ಕ್ಯಾರಿ ಇನ್ ವ್ಯಾಲೆಟ್. ಅಂದರೆ ಈ ಒಂದು ಕಾರ್ಡ್ನ ನೀವು ವ್ಯಾಲೆಟಲ್ಲಿ ಕೂಡ ನೀವು ಇಟ್ಕೋಬೋದು ಫ್ರೆಂಡ್ಸ್. ಅಷ್ಟು ಚಿಕ್ಕದಾಗಿರುತ್ತೆ. ಮತ್ತು ನೀವು ಎಲ್ಲಿ ಬೇಕಾದರೂ ನೀವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕಾರ್ಡ್ ಆರ್ಡರ್ ಮಾಡೋದರಿಂದ ನಿಮಗೆ ಇವಾಗ ದೊಡ್ಡದಾಗಿ ಆಧಾರ್ ಕಾರ್ಡ್ ಇದ್ದರೆ ಎಲ್ಲಿ ತೊಗೊಂಡು ಹೋಗೋದಕ್ಕೆ ಕ್ಯಾರಿ ಮಾಡೋದಕ್ಕೆ ಆಗೋಲ್ಲ, ಕಷ್ಟ ಆಗುತ್ತೆ. ಅದೇ ರೀತಿ ನೀವು ಈ ಒಂದು PVC ಆಧಾರ್ ಕಾರ್ಡ್ನ ಆರ್ಡರ್ ಮಾಡಿದ್ರೆ ಸಾಕು, ನಿಮ್ಮೊಂದು ವ್ಯಾಲೆಟಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದರೂ ನೀವು ಓಡಾಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಒಂದು PVC ಆಧಾರ್ ಕಾರ್ಡ್ನ ನೀವು ಆರ್ಡರ್ ಮಾಡೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು ಫ್ರೆಂಡ್ಸ್.